ರಿಷಬ್ ಸರ್ 3 ಗಂಟೆಯಿಂದ ಹಿಡಿದು 3ರಿಂದ 4 ಗಂಟೆಯಿಂದ ಹಿಡಿದು 3ರಿಂದ 4 ಸಲ ಮಳೆ ಬಂತು. ನಾವು ನೋಡ್ಬೇಕು ವಿಶ್ ಮಾಡ್ಬೇಕು ಅಂತ ಹೇಳಿ ಬಂದಿರುವಂತ ಪ್ರತಿಯೊಬ್ಬ ದೇವರುಗಳಿಗೆ ರಿಷಬ್ ಶೆಟ್ಟಿ ಬಂದಿದ್ದಾರೆ. ಎಲ್ಲರೂ ಸೇರ್ಕೊಂಡು ಸ್ಟಾರ್ 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 ರಿಷಬ್ ಶೆಟ್ಟಿ ಬಿಡಿ ಚಪ್ಪಾಳೆ ಸ್ಟ್ರಾಂಗ್ ಒಂದ್ಸಿಗೆ. ಈ ಒಂದು ಅದ್ಭುತವಾಗಿರುವಂತಹ ಒಂದು ಕ್ಷಣ ರಿಷಬ್ ಶೆಟ್ಟಿ ಅವರು ತಮ್ಮ ಜೀವನದಲ್ಲಿ ನಾವೆಲ್ಲ ತುಂಬಾ ಹತ್ತಿರದಿಂದ ನೋಡಿರುವಂತವ್ರು. ಅವ್ರ ಬರ್ತ್ಡೇಗೆ ಕೇಕ್ ಇಟ್ಕೊಂಡು ಮನೆಗೆ ಹೋಗಿರುವಂತ ಸಂಸ್ಕೃತಿ ಇರಲೇ ಇಲ್ಲ ಇದುವರೆಗೂ. ಆದ್ರೆ ಇವತ್ತು ರಿಷಬ್ ಶೆಟ್ಟಿ ಅವರಿಗೆ ಒಂದು ಸರ್ಪ್ರೈಸ್ ಕೊಡ್ಲಿಕ್ಕೆ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಒಂದು ದೊಡ್ಡ ತಂಡನೇ ಇದೆ. ನಾವು ಸರ್ಪ್ರೈಸ್ ಕೊಡ್ಲಿಕ್ಕೆ, ಯಾಕಂದ್ರೆ ಬರ್ಡೇ ನಾವು ಸೆಲೆಬ್ರೇಟ್ ಮಾಡೋದಲ್ಲ, ಜನ ಸೆಲೆಬ್ರೇಟ್ ಮಾಡೋದು, ಜನಗಳಿಗೆ ಖುಷಿ ಆಗ್ಬೇಕು ಅನ್ನೋದು ನಮ್ದೊಂದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಈ ಕ್ಷಣಕ್ಕೆ ಸಾಕ್ಷಿಯಾಗಿದ್ರೆ ಖುಷಿಯಾಗಿದೆ. ಒನ್ಸ್ ಅಗೈನ್ ಜೋರಾದ ಚಪ್ಪಾಳೆ. ಒಂದೇ ಒಂದು ವಿಷಯ ಇದೆ ಅನುಪಮ ಅವರೇ, ನನಗೆ ಒಬ್ಬ ಕನ್ನಡದ ಪ್ರೇಕ್ಷಕರಾಗಿ ತುಂಬಾ ಗರ್ವ ಇದೆ, ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ರಿಷಬ್ ಶೆಟ್ಟಿ ಸರ್ನ ನಾನು ಉಳಿದವರು ಕಂಡಂತ ಟೈಮಿಂದ ನೋಡಿದ್ದೀನಿ. ನಾವು ಸಿನಿಮಾ ಮಾಡಕ್ ಹೋಗ್ಬೇಕಾದ್ರೆ ಪ್ರಮೋಷನ್ ಮಾಡಕ್ ಹೋಗ್ತಿದ್ವಿ. ಸಕ್ಸಸ್ ಆದ್ಮೇಲೆ ಮಗ ನಾವು ಇಲ್ಲೇ ನಿಲ್ಬಾರ್ದು, ಸಕ್ಸಸ್ ಮಾಡಿರುವಂತ ಜನಗಳನ್ನ ನೋಡ್ಬೇಕು ಅಂತ ಊರೂರಿಗೆ ಹೋಗ್ತಾ ಇದ್ರು. ಚಿಕ್ಕ ಥಿಯೇಟರ್ ಹತ್ರ ಹೋಗ್ತಾ ಇದ್ರು, ಚಿಕ್ಕ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ನಿಮಗೆ ಇಷ್ಟ ಆಯ್ತಾ ಸಿನಿಮಾ, ನಿಮಗೆ ಏನ್ ಇಷ್ಟ ಆಯ್ತಾ ಸಿನಿಮಾ ಅಂತ ಹೇಳ್ತಿದ್ರು. ಮಗುವಿನ ತರಹ ಸಿನಿಮಾ ಬಂದು ನೋಡಿರುವಂತ ಆಡಿಯನ್ಸ್ಗಳಿಗೆ ಅವರ ರಿಯಾಕ್ಷನ್ ಮಗುವಿನ ತರ ನೋಡ್ತಾ ಇದ್ರು. ಅದಕ್ಕೆ ಅವ್ರ ಬಗ್ಗೆ ಬರೀ ನಾನು ಮಾತಾಡೋದಕ್ಕಿಂತ ಒಂದು ಪುಟ್ಟ ವಿಡಿಯೋ ಇದೆ, ಹಳೆದನ್ನ ನೆನ್ಸ್ಕೊಳ್ಳೋಣ. ಆ ವಿಡಿಯೋ 1 ಸೆಕೆಂಡ್ ನೋಡಿ, ನಿಮ್ಗೆ ಏನೋ ಒಂದು ನೆನಪಾಗತ್ತೆ. ಲೆಟ್ಸ್ ಪ್ಲೇ ದ ವಿಡಿಯೋ. ಸಾಂಗ್ ಆಫ್ ಮಾಡಿ ಫ್ರಮ್ ದ ಬಿಗಿನಿಂಗ್. ಸೌಂಡ್ ಅಲ್ಬಮ್ ಸೈಡ್ ನಿಂತ್ಕೊಂಡು ಜನರ ರಿಯಾಕ್ಷನ್ ನೋಡಿ, ಬರೀ ಟೆನ್ಷನ್ ಹಿಂಗ್ ಕಾಣಿಸುತ್ತೆ, ಜನರಿಗೆ ಏನ್ ಅನ್ಸುತ್ತೆ, ಇದೆಲ್ಲ ಶುರು ಆಗ್ಬಿಡುತ್ತೆ ಆಲ್ಬಮ್ ನಿಂತಾಗ. ಅಲ್ವರೆಗೆ ಆಕ್ಚುಲಿ ಫುಲ್ ಬ್ಲ್ಯಾಂಕ್ ಆಗಿದ್ದೆ ನಾನು. ಆಲ್ಬಮ್ ಸೈಡಲ್ಲಿ ನಿಂತ್ಕೊಂಡು ಜನರ ರಿಯಾಕ್ಷನ್ ನೋಡ್ತಾ ಇದ್ದೆ, ಅವಾಗ ಫುಲ್ ಟೆನ್ಷನ್ ಆಗ್ತಾ ಇತ್ತು. ಈ ಸೀನ್ ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ. ತುಂಬಾ ಕಡೆಗೆ ಲೈಕ್ ಸುಮಾರು ಸೀನ್ಗಳಲ್ಲಿ, ಕಾಮಿಡಿ ಸೀನ್ಸ್ಗಳಲ್ಲಿ ನಗ್ತಾ ಇದ್ರು. ಸೊ ಹಂಗಾಗಿ ಒಂಥರ ಅವ್ರು ನಕ್ಕ ತಕ್ಷಣ ನನಗೆ ವಿಷಯ ಏನಂದ್ರೆ, ವೈಟ್ ಪೇಪರ್ ಮೇಲೆ ಪೆನ್ ಹಿಡಿದಾಗ ಯಾವ ತರದ ಸಿನಿಮಾನ ಕೊಟ್ರೆ ಜನಗಳು ಮೆಚ್ಕೋತಾರೆ, ಯಾವ ತರದ ಸಿನಿಮಾನ ಕೊಟ್ರೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ಉಳಿಯುತ್ತೆ ಅಂತ ಹೇಳಿ ಹಗಲು ರಾತ್ರಿ ಕನಸು ಕಾಣ್ತಿದ್ರು. ಇವತ್ತು ರಿಷಬ್ ಶೆಟ್ಟಿ ಅವರು ಬರೀ ಕನ್ನಡದ ಆಸ್ತಿ ಅಲ್ಲ, ಇಡೀ ದೇಶ ಮೆಚ್ಚಿರುತ್ತ ನಮ್ಮ ಸಂಸ್ಕೃತಿಯ ಒಡೆಯ. ಜೋರದ ಚಪ್ಪಾಳೆ ಬರಲಿ ಇನ್ನೊಂದು ಸೆಕೆಂಡ್. ಹ್ಯಾಪಿ ಬರ್ತ್ಡೇ ಟು ರಿಷಬ್ ಶೆಟ್ಟಿ. ಜನಗಳ ಸ್ಟ್ರೆಂತ್ ಬಗ್ಗೆ ನಾವು ಸುಮಾರು ಸಿನಿಮಾ ಪ್ರಮೋಷನ್ ಮಾಡಿದೀವಿ. ಜನ ಜಾಸ್ತಿ ಇದ್ರೆ ಹೋಗೋಣ ಗುರು, ಇಲ್ಲಾಂದ್ರೆ ಬೇಡ ಅಂತ ಬಿಟ್ಟೆಲ್ಲ ವಾಡಿಕೆನ ನಾನು ಕೇಳಿದೀನಿ. ಆಕ್ಚುಲಿ ನಾವು ಹೇಳ್ತಿರ್ತೀವಿ, ಆದ್ರೆ ಒಂದು ವಿಡಿಯೋ ಇದೆ, ಇದನ್ನ ನೋಡಿ. ಯಾಕಂದ್ರೆ ಒಂದ್ ಸೆಕೆಂಡ್ ನಾವು ಹಿಂದೆ ಬಂದಿರುವಂತ ಒಂದು ವಿಡಿಯೋ ನಿಮಗೆ ಗೊತ್ತಾಗಬೇಕು. ಬರೀ ಟೆನ್ಷನ್ ಗುರು ಅಂದ್ರೆ ಹೆಂಗ್ ಕಾಣಿಸುತ್ತೆ, ಜನರಿಗೆ ಏನ್ ಅನ್ಸುತ್ತೆ, ಇದೆಲ್ಲ ಶುರು ಆಗ್ಬಿಡುತ್ತೆ ಆಲ್ಬಮ್ ನಿಂತಾಗ. ಅಲ್ವರೆಗೆ ಆಕ್ಚುಲಿ ಫುಲ್ ಬ್ಲ್ಯಾಂಕ್ ಆಗಿದ್ದೆ ನಾನು. ಆಲ್ಬಮ್ ಸೈಡಲ್ಲಿ ನಿಂತ್ಕೊಂಡು ಜನರ ರಿಯಾಕ್ಷನ್ ನೋಡ್ತಾ ಇದ್ದೆ, ಅವಾಗ ಫುಲ್ ಟೆನ್ಷನ್ ಆಗ್ತಾ ಇತ್ತು. ಈ ಸೀನ್ ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ. ತುಂಬಾ ಕಡೆಗೆ ಜನ ಎಷ್ಟು ಜನ ಇರ್ಬೇಕು ಅಂತ ಹೇಳಿ ನಾನು ಹೋಗಿ ಕಿವಿಲಿ ಏನೋ ಹೇಳಿದೆ. ಅದ್ರ ಬಗ್ಗೆ ಒಂದು ಪ್ರೂಫ್ ಇದೆ, ಅದನ್ನ ಪ್ಲೇ ಮಾಡೋದ್ರೆ ನಮ್ಮ ಟೀಮ್ ಕನ್ಫ್ಯೂಸ್ ಆಗಿದ್ರೆ ಆ ವಿಡಿಯೋ ಪ್ಲೇ ಮಾಡಿ. ಏನಂದ್ ಸ್ವಲ್ಪ ಆದ್ರೆ ನಂಗೆ ಓದ ಬೀಳುತ್ತೆ. ಕನ್ನಡದಲ್ಲಿರುವಂತಹ ಭಾಷೆ ಸಿನಿಮಾ ಕೂಡ ಇದು ನಿಮ್ಗೆ ಅರ್ಥ ಆಗಿ ನಿಮಗೆ ಇಷ್ಟ ಆಗಿ ಇಲ್ಲಿ ತುಂಬ ರೆಸ್ಪಾನ್ಸ್ ಸಿಗುತ್ತೆ ಅಂತಂದ್ರೆ ಕನ್ನಡ ಬಗ್ಗೆ ನಿಮ್ಗೆ ಇರೋಂಥ ಪ್ರೀತಿ ಅಭಿಮಾನ. ಸೊ ಅದಕ್ಕೆ ನಾನು ಯಾವತ್ತೂ ತಿನ್ನೋನಿ ಎಲ್ಲ ಕನ್ನಡ ಮೀಡಿಯಂತಾನೆ, ಎಲ್ಲ ಗೌರ್ಮೆಂಟ್ ಸ್ಕೂಲಿಂದ ಓದೋದಾನೆ. ಮೂರನೇ ನಾನು ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮ ಕಾಲೇಜ್ ಫಸ್ಟ್ ಬಂದು ಕಿರಿಪಾಟಿನ ಪಾಸ್. ಓಕೆ, ಒನ್ ಸೆಕೆಂಡ್. ಅಷ್ಟೇ, ಇನ್ನೇನು ಅದೇ ಬೆಳೆಯುತ್ತೆ.
ಸಾಂಸ್ಕೃತಿಕ ಪ್ರತೀಕ ಅನುಪಮ ಅವರೇ ಹೌದು. ಕಂಟಿನ್ಯೂ ಮಾಡೋಣ. ಇದೇನೇ ನೋಡಿದ್ರು ಅವ್ರಿಗೆ ದೊಡ್ಡ ಮಾತು ಯಾವುದು ಅಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅವ್ರು ಮಾತಾಡೋದಲ್ವಾ. ಆದ್ರೆ ಅದಕ್ಕಿಂತ ಮುಂಚೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡದೆ ಇದ್ರೆ ಹೆಂಗ್ ಸೆಲೆಬ್ರೇಷನ್ ಆಗುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋದು ನಮ್ಮ ರಿಷಬ್ ಅವರು ನಮ್ಮ ಸಂಸ್ಕೃತಿ ನಮ್ಮ ಸ್ಟೈಲ್ ನ ಇಷ್ಟಪಡೋರು, ಹಾಗಾಗಿ ಕೇಕ್ ಕಟ್ ಮಾಡೋದಿದೆ. ಆದ್ರೆ ಇವತ್ತು ಅವ್ರ ಬರ್ಡೇ ಆಗಿರೋ ಕಾರಣ ಅವ್ರ ಸ್ಟೈಲ್ ನಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ದೇವ್ರ ದೀಪ ಹಚ್ಚೋದ್ರ ಮೂಲಕ ರಿಷಬ್ ಶೆಟ್ಟಿ ಅವರ ಆಸೆಯಂತೆ ಅವ್ರ ರೀತಿಯಲ್ಲಿ ಅವ್ರ ನೆಚ್ಚಿನ ಸ್ಟೈಲ್ ನಲ್ಲಿ ಅವರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡೋಣ. ದೀಪ ತನ್ನಿ ದಯವಿಟ್ಟು ವೇದಿಕೆ ಮೇಲೆ. ಇದು ನಮ್ಮ ರಿಷಬ್ ಶೆಟ್ಟಿ ಅವರು ಅಂದ್ರೆ ಕೇಕ್ ಕಟ್ ಮಾಡಲ್ಲ ಅಂತೆಲ್ಲ ಏನಿರಲ್ಲ, ಆದ್ರೆ ಅವ್ರ ಮನ್ಸಿನ ಆಳದಲ್ಲಿರೋದು ನಮ್ ಸ್ಟೈಲಲ್ಲಿ ನಮ್ ತರದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೋಬೇಕಪ್ಪ, ಅದು ನಮ್ ಜನರು ಬಂದಿರೋವಾಗ ಅಂತ. ಹಾಗಾಗಿ ಈ ರೀತಿ ನಿಮ್ಮೆಲ್ಲರ ಪ್ರೀತಿಯ ಕೂಗಿನ ಜೊತೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಹಾಗೂ ಹುಟ್ಟುಹಬ್ಬದ ವಿಶಸ್ನ ಜೊತೆಗೆ ಭಗವಂತನಿಗೆ ದೀಪವನ್ನ ಅರ್ಪಿಸ್ತಾ ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಆಚರಣೆ. ನಮ್ಮ RS ಫ್ಯಾಮಿಲಿ ರೆಡಿನಾ? ಹ್ಯಾಪಿ ಬರ್ಡೇ ಹಾಡೋಕೆ